ಆ ಕಡೆಗೆ ಮೈಲಾರ ಲಿಂಗೇಶ್ವರ ತಥಾಸ್ತು ಅನ್ಬೇಕು, ಈ ಕಡೆಗೆ ಕಾಲಭೈರವೇಶ್ವರ ತಥಾಸ್ತು ಅನ್ಬೇಕೋ ಗೊತ್ತಿಲ್ಲ. ಎರಡೂ ದೇವ್ರನ್ನ ಇಕ್ಕಟ್ಟಿಗೆ ತಂದು ಇಟ್ಬಿಟ್ಟಿದ್ದಾರೆ. ಬಿಜೆಪಿ ಇವರಿಬ್ಬರು ಸೇರ್ಕೊಂಡ್ಬಿಟ್ಟು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು. ಇರಲಿ, ಈಗ ಇವ್ರ ಕತೆಗೆ ಬರೋಣ. ಪಾಪ ಇವ್ರದಂತೂ ಇನ್ನೊಂದು ರೀತಿಯಲ್ಲಿ. ಯಾಕೆ ಅಂತಂದರೆ, ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಬೇಕಾದ್ರೆ ಈ ಪಾಪ ಅಂತ ಬಂದಿದ್ದಿದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಹಿಂಗೆ ತಟ್ಟೆ ಹಿಡ್ಕೊಂಡ್ಬಿಟ್ಟು ನಿಲ್ಲೋ ಪರಿಸ್ಥಿತಿಗಳು ಹೆಂಗೆ ಬಂದಿದೆ ನೋಡಿ ಪರಿಸ್ಥಿತಿ. ಯಾಕಿಂಥದ್ದಾಯಿತು ನೋಡಿ, ಸ್ಟೋರಿ ಗೊತ್ತಾಗತ್ತೆ. ಪದೇ ಪದೇ ಜೈಲಧಿಕಾರಿಗಳ ಮೇಲೆ ದರ್ಶನ್ ದೂರು. ಸರತಿ ಸಾಲಿನಲ್ಲಿ ನಿಲ್ಲಿಸಿ ಊಟ ಹಾಕಿದ ಅಧಿಕಾರಿಗಳು. ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಸೇರಿರುವ ದರ್ಶನ್ಗೆ ಈಗ ಜೈಲು ಶಿಕ್ಷೆ ಕಠಿಣಾತಿ ಕಠಿಣ ಆಗ್ತಿದೆ. ಮಾತೆತ್ತಿದ್ರೆ ನ್ಯಾಯಾಧೀಶರ ಮುಂದೆ ನಿಂತು ಜೈಲಧಿಕಾರಿಗಳ ಮೇಲೆ ದೂರ್ತಾ ಇದ್ದ ದರ್ಶನ್ಗೆ ಇನ್ನಷ್ಟು ಶಿಕ್ಷೆ ಹೆಚ್ಚಿಸಿದ್ದಾರೆ. ಎಷ್ಟೇ ದೂರು ನೀಡಿದ್ರು ಸುಮ್ಮನಿದ್ದ ಜೈಲಧಿಕಾರಿಗಳು ಊಟವನ್ನ ಬಾರಕ್ಕೆ ತಂದು ಕೊಡ್ತಾ ಇದ್ರು. ಆದ್ರೆ IPS ಅಧಿಕಾರಿ ಅಂಶುಕುಮಾರ್ ಅಧಿಕಾರ ಸ್ವೀಕಾರ ಮಾಡಿದ ಬಳಿಕ ದರ್ಶನ್ ಎಲ್ಲ ಆರೋಪಿಗಳ ಹಾಗೆಯೇ ಸರತಿ ಸಾಲಲ್ಲಿ ನಿಲ್ಬೇಕಿದೆ. ಎಲ್ಲ ಆರೋಪಿಗಳಂತೆ ತಟ್ಟೆ ಲೋಟ ಹಿಡ್ಕೊಂಡು ಊಟ ಪಡ್ಕೊಳ್ಬೇಕಾದ ಅನಿವಾರ್ಯ ಪರಿಸ್ಥಿತಿ ಇದೆ. ವಾಕಿಂಗ್ಗೆ ಬ್ರೇಕ್ ಹಾಕಿದ ಜೈಲಧಿಕಾರಿ ಬಟ್ಟೆ ಒಗೆಯಲು ಒಣ ಹಾಕಲು ಅವಕಾಶ. ಇನ್ನು ಕೋರ್ಟ್ ಮೂಲಕವೇ ವಾಕಿಂಗ್ಗೆ ಅವಕಾಶ ಪಡೆದಿದ್ದ ದರ್ಶನ್ಗೆ ಈಗ ಮತ್ತೆ ಶಾಕ್ ಕೊಟ್ಟಿದ್ದಾರೆ. ಭದ್ರತಾ ದೃಷ್ಟಿಯಿಂದ ವಾಕಿಂಗ್ಗೆ ಅವಕಾಶ ನೀಡದೆ ಮೊಟಕುಗೊಳಿಸಿದ್ದಾರೆ. ಕೇಳಿದ್ರೆ ಜೈಲು ಮ್ಯಾನ್ಯುಯಲ್ ನಲ್ಲಿ ಇದೆ, ಜೈಲಧಿಕಾರಿಗಳ ತೀರ್ಮಾನ ಅಂತ ಸಮಜಾಯಿಷಿ ನೀಡಿ ಸುಮ್ಮನಾಗ್ತಾ ಇದ್ದಾರೆ. ಇನ್ನು ಧರಿಸೋ ಬಟ್ಟೆ ತೊಳೆದು ಒಣ ಹಾಕೋಕೆ ಕೂಡ ಅವಕಾಶ ಕೊಡ್ಲಾಗಿದೆ. ಪದೇ ಪದೇ ಜೈಲಧಿಕಾರಿಗಳ ಮೇಲೆ ದೂರನ್ನು ನೀಡುತ್ತಿದ್ದ ದರ್ಶನ್ಗೆ ಈಗ ಕಠಿಣಾತಿ ಕಠಿಣ ಶಿಕ್ಷೆ ಎದುರಾಗಿರುವಂಥದ್ದು. ಯಾಕೆಂದ್ರೆ ಇಷ್ಟು ದಿನ ಬ್ಯಾರಕ್ನ ಒಳಗೆಯೇ ಊಟ ಬರ್ತಾ ಇತ್ತು, ಊಟವನ್ನ ಅಲ್ಲೇ ಸೇವನೆ ಮಾಡಬೇಕಿತ್ತು, ಜೊತೆಗೆ ಅಲ್ಲಿಂದ ಹೊರಗಡೆ ಬರ್ಲಿಕ್ಕೂ ಕೂಡ ಅವಕಾಶವನ್ನ ಕೊಡ್ತಿರ್ಲಿಲ್ಲ. ಈಗ ಎಲ್ಲ ಸಾಮಾನ್ಯ ಆರೋಪಿಗಳ ರೀತಿಯಲ್ಲಿ, ಕೈದಿಗಳ ರೀತಿಯಲ್ಲಿ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಊಟವನ್ನ ಪಡ್ಕೊಳ್ಳುವಂಥ ಅನಿವಾರ್ಯ ಪರಿಸ್ಥಿತಿ ಈಗ ದರ್ಶನ್ಗೆ ಎದುರಾಗಿದೆ. ಜೊತೆಗೆ ಜೈಲಿನ ಹೊರಗಡೆ ಬರಲಿಕ್ಕೂ ಕೂಡ ಸಾಕಷ್ಟು ರಿಸ್ಟ್ರಿಕ್ಷನ್ಸ್ ಅನ್ನು ಕೂಡ ಈಗ ಜೈಲಧಿಕಾರಿಗಳು ಮಾಡಿರುವಂಥದ್ದು. ಇದಷ್ಟೇ ಅಲ್ಲ, ದರ್ಶನ್ಗೆ ಈಗ ವಾಕಿಂಗ್ ಸೌಲಭ್ಯವನ್ನು ಕೂಡ ಸಂಪೂರ್ಣವಾಗಿ ಕಡಿತಗೊಳಿಸಿದ್ದಾರೆ. ಯಾಕೆಂದರೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರವೇ ಒಂದಷ್ಟು ಅವಕಾಶವನ್ನು ಕೊಡಲಾಗಿತ್ತು. ಜೊತೆಗೆ ಈಗ ಜೈಲಿನ ಮ್ಯಾನ್ಯುವಲ್ ಪ್ರಕಾರವೇ ವಾಕಿಂಗ್ ಮಾಡುವಂಥ ಅವಕಾಶವನ್ನು ಸಂಪೂರ್ಣವಾಗಿ ಕಡಿತಗೊಳಿಸುವಂಥ ಒಂದಷ್ಟು ಕೆಲಸಗಳನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ ಬಟ್ಟೆ ತೊಳಿಲಿಕ್ಕೆ ಮತ್ತು ಬಟ್ಟೆ ಒಣಗಾಕಲಿಕ್ಕೆ ಮಾತ್ರ ದರ್ಶನ್ ಹೊರಗಡೆ ಬರಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಕೂಡ ಎದುರಾಗಿದೆ. ಒಟ್ಟಿನಲ್ಲಿ ದರ್ಶನ್ಗೆ ಜೊತೆಗೆ ಈಗ ಜೈಲಿನಲ್ಲಿ ನಡೀತಾ ಇದ್ದಂಥ ರಾಜಾತೀತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ಹೊಸ ನಿಯಮಗಳು ಮತ್ತು ಹೊಸ ಹೊಸ ಕಾಯ್ದೆಗಳನ್ನು ಜಾರಿಗೆ ತಂದಿರೋ ಹಿನ್ನೆಲೆಯಲ್ಲಿ ಎಲ್ಲ ಸೌಲಭ್ಯಗಳು ಕೂಡ ಸಂಪೂರ್ಣವಾಗಿ ಕಡಿತಗೊಳ್ತಾ ಇರುವಂಥದ್ದು. ಈ ಮಧ್ಯೆ ಜೈಲಿನ ಅಕ್ರಮಗಳಿಗೆ ಬ್ರೇಕ್ ಹಾಕಲೇಬೇಕು ಎಂಬ ತೀರ್ಮಾನಕ್ಕೆ ಬಂದಿರುವ ಅಧಿಕಾರಿಗಳು ಈಗಾಗಲೇ 55ಕ್ಕೂ ಹೆಚ್ಚು ಮೊಬೈಲ್ಗಳನ್ನು ಸೀಸ್ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ದರ್ಶನ್ ಪಾಡು ಕೂಡ ತೀರಾ ಸಂಕಷ್ಟಕ್ಕೆ ಸಿಲುಕಿದ್ದು, ಕೋರ್ಟ್ ಮುಂದೆ ಇನ್ಯಾವ ದೂರು ಕೊಡ್ತಾರೆ ಅನ್ನೋ ಕುತೂಹಲ ಶುರುವಾಗಿದೆ. ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.